77 ಹಾಗೂ 78ನೆಯ ಕವನ. ಕಂದ ಮನ ಮುನಿಸಲಲ್ಲೇ ನಾವೆಂದ ನುಡಿ ಗೊಡ ಬಿಡುವಿರಾದೊಡೆ ಮುಂದೆ ಪುರವಿದೆ ವಾರಣಾವತಿ ಎಲ್ಲ60 ಸಂದ ನಾಡು ಸಮಸ್ತ ವಸ್ತುಗಳಿಂದ ಪೂರಿತ ಹಸ್ತಿನಾಪುರದಿಂದ ಮಿಗಿಲದು ರಾಜಧಾನಾಸ್ಥಾನ ನಿಮಗೆಂದ. ಅಂದರೆ ಮಗು, ನಾನು ಹೇಳಿದ ಮಾತಿನಿಂದ ನಿನಗೆ ಸಿಟ್ಟಿಲ್ಲ ತಾನೇ? ನನ್ನ ಮಾತಿಗೆ ನೀವು ಒಪ್ಪಿಕೊಳ್ಳುವುದಾದರೆ ಇಲ್ಲಿಗೆ ಸ್ವಲ್ಪ ದೂರದಲ್ಲಿಯೇ ಸಮಸ್ತ ಸಂಪತ್ತು ಸಮೃದ್ಧಿಗಳಿಂದ ಕೂಡಿದ ವಾರಣಾವತಿ ಎಂಬ ನಗರವಿದೆ. ಅರವತ್ತಾದ ನಾಡು ಅಂದರೆ 60,000 ಅಡಿ ಇರುವಂಥ ನಾಡು ಅದು. 60,000 ಮೈಲುಗಳಿರುವಂಥ ನಾಡು ಅದು. ಹಸ್ತಿನಾವತಿಗಿಂತಲೂ ಉತ್ತಮವಾದ ನಗರ, ಅದೇ ನಿಮಗೆ ರಾಜಧಾನಿಯಾಗುತ್ತದೆ ಎಂದು ಧೃತರಾಷ್ಟ್ರನು ಧರ್ಮರಾಯನಿಗೆ ಹೇಳಿದನು. ಹೈ ಹಸಾದ ಭವತ್ಕೃಪಾ ಸನ್ನಾಹವೇ ಸಾಮ್ರಾಜ್ಯವಾವುದ ಊಹಿಸದೊಡೆ ಸ್ಥಿತಿಯೊಳಗಾವೆಂದು ವಿನಯದಲ್ಲಿ ಅರಿಯದವರು ಉತ್ಸಾಹದಲ್ಲಿ ಕೈಗೊಂಡು ಭೀಷ್ಮಗೆ ವಿದುರ ದ್ರೋಣ ಮುಖ್ಯಾದಿ ಗುರು ಹಿರಿಯರು ಅದನ. ಅಂದರೆ ಧರ್ಮಜನು ತಮ್ಮ ಮಾತು ನಮಗೆ ಪ್ರಸಾದದಂತೆ ನಿಮ್ಮ ಕೃಪೆ ನಮ್ಮ ಮೇಲಿರುವುದೇ ನಮಗೆ ಸಾಮ್ರಾಜ್ಯ. ನೀವು ಹೇಗಿರಬೇಕೆಂದು ಬಯಸುವಿರೋ ಹಾಗೆಯೇ ಇರುತ್ತೇವೆ ಎಂದು ಮೋಸವನ್ನರಿಯದ ಪಾಂಡವರು ಧೃತರಾಷ್ಟ್ರನ ಮಾತನ್ನು ಉತ್ಸಾಹದಿಂದ ಒಪ್ಪಿಕೊಂಡು ತಮಗೆ ವಿಶ್ವಾಸಿಗರಾದ ಭೀಷ್ಮ ದ್ರೋಣ ವಿದುರನೇ ಮೊದಲಾದವರಿಗೆ ವಿಷಯವನ್ನು ತಿಳಿಸುತ್ತಾರೆ. ಧನ್ಯವಾದಗಳು.